ಸರಿ, ಸರ್ಕಾರಕ್ಕೆ ಮಧ್ಯಂತರ ವರದಿ ಸಲ್ಲಿಸಿದ್ರ? ಮೊನ್ನೆ ಸಿಎಂ ಅವರು ಸಭೆ ಕರೆದು ತಮ್ಮನ್ನ ಮಧ್ಯಂತರ ವರದಿ ಸಲ್ಲಿಸಿ ಅಂತ ಸೂಚಿಸಿದ್ರು. ತರಾತುರಿ ವರದಿನ ಅಥವಾ ನಿಜವಾಗ್ಲೂ ಎಂಪರಿಕಲ್ ಡಾಟಾನ ಕಲೆಕ್ಟ್ ಮಾಡಿಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ ಸರ್. 2 ತಿಂಗಳಿಗಿಂತ ಹೆಚ್ಚು ನಾನು ನನ್ನ ತಂಡ ಆಳವಾದಂತ ಅಧ್ಯಯನ ಮಾಡಿ 103-4 ಪುಟಗಳ ಈ ವರದಿಯನ್ನು ಕೊಟ್ಟಿದ್ದೀವಿ. ಇಲ್ಲಿ ತರಾತುರಿ ಅನ್ನೋ ಪ್ರಶ್ನೆನೂ ಇಲ್ಲ. ಸರ್ಕಾರದವರು ಮಧ್ಯಂತರ ವರದಿ ಕೊಡಿ ಅಂತಾನೂ ನಮಗೆ ಕೇಳಲಿಲ್ಲ. ನಾವೇ ಸ್ವಇಚ್ಛೆಯಿಂದ ಕೊಟ್ಟಿದ್ದೀವಿ. ಅಲ್ಲ, ಯಾಕಂದ್ರೆ ಮೊನ್ನೆ ಒಂದ್ಸಲ ನೀವು ಸಭೆ ಕರೆದಿದ್ರು, ಆದ್ರೆ ಹಿಂದಿನ ದಿನ KH ಮುನಿಯಪ್ಪನವರು ಮತ್ತು ತಾವು ತಡರಾತ್ರಿ ಸಿಎಂ ಅವರು ಭೇಟಿ ಮಾಡಿದ್ರಿ. ಆಗಲೂ ಇವೊಂದಿಷ್ಟು ಚರ್ಚೆ ಆಗಿದೆ. ನಿಮ್ಗೆ ಎಂಪರಿಕಲ್ ಡಾಟಾನ ಕಲೆಕ್ಟ್ ಮಾಡೋದು ವಾಟ್ಸ್ಆಪ್ ಮೆಥಡ್ ಆಗುತ್ತೆ, ಎಲ್ಲಿಂದ ಕಲೆಕ್ಟ್ ಮಾಡಿದ್ರೆ ಎಂಪರಿಕಲ್ ಡಾಟಾ? ನಾನು ಈ ಹಂತದಲ್ಲಿ ಅದನ್ನೆಲ್ಲ ನಿಮ್ಗೆ ಹೇಳೋಕ್ಕಾಗಲ್ಲ. ಒಂದು ವರದಿ ಕೊಟ್ಟಿದ್ದೀನಿ. ಸರ್ಕಾರ ಇದರ ಮೇಲೆ ಏನ್ ತೀರ್ಮಾನ ತಗೊಳುತ್ತೆ ಇವತ್ತು ನೋಡೋಣ. ಸರ್ಕಾರ ತೀರ್ಮಾನದ ಮೇಲೆ ನಾವು ಮುಂದಿನ ಕ್ರಮ. ಯಾವುದೇ ಒಂದು ಆಯೋಗ ರಚನೆ ಮಾಡೋ ನಿರ್ದಿಷ್ಟ ಅವಧಿಯನ್ನು ಕೊಟ್ಟಿರ್ತಾರೆ. ಅವಧಿ ಒಳಗೆ ನೀವು ರಿಪೋರ್ಟ್ ಅನ್ನು ಕೊಡಬೇಕು. ಈ ರೀತಿಯಾದ ಮಧ್ಯಂತರ ವರದಿ ಕೊಡೋದು ವಿಳಂಬ ಧೋರಣೆಯ ಮುಂದುವರೆದ ಭಾಗ ಅಂತ ಅನ್ಸಲ್ವ ಸರ್? ನನ್ಗನ್ಸಿಲ್ಲ. ಅಭ್ಯರ್ಥಿಗಳು ಕಾಯ್ತಾ ಇದ್ದಾರೆ. ಈಗ ನಿರಂತರವಾಗಿ ವಿಳಂಬ ಆಗ್ತಾ ಹೋಗುತ್ತಲ್ಲ ಸರ್? ಅವರಿಗೆ ಶಾಶ್ವತವಾದ ಪರಿಹಾರ ಕೊಡಬೇಕು ಅನ್ನೋದೇ ನನ್ನ ಆಸೆ. ಅಂತಿಮ ವರದಿ ಯಾವಾಗ ಬರ್ಬೋದು ಸರ್? ಇವತ್ತು ಸರ್ಕಾರ ಏನ್ ತೀರ್ಮಾನ ಮಾಡುತ್ತೆ ಅದರ ಮೇಲೆ. ನಾನು ಮಧ್ಯಂತರ ವರದಿ ಕೊಟ್ಟಿದ್ದೀನಿ. ಸರ್ಕಾರ ನನಗಿನ್ನೂ ಏನು ಅದರ ಬಗ್ಗೆ ಉತ್ತರ ಕೊಟ್ಟಿಲ್ಲ. ಆ ಉತ್ತರ ನೋಡ್ಕೊಂಡು ನಾನು ತೀರ್ಮಾನ. ಅಪಾಯಿಂಟ್ಮೆಂಟ್ ಮಾಡೋ ಸಂಬಂಧಪಟ್ಟಾಗ ಏನಾದ್ರು ಸಲಹೆ ಕೊಟ್ಟಿದ್ದಾರೆ ಸರ್? ಇಲ್ಲ, ಏನು ಕೊಟ್ಟಿಲ್ಲ. ಯಾಕಂದ್ರೆ ಸರ್ಕಾರ ಮಧ್ಯಂತರ ವರದಿ ತೆಗೆದುಕೊಂಡು ಜಾರಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ನೀವು ಆ ಪ್ರಶ್ನೆಯನ್ನು ಅವ್ರು ಕೇಳಿ, ನಾನು ಕೇಳಿ. ನಾನು ಮಧ್ಯಂತರ ವರದಿ ಕೊಡಬೇಕು, ಕೊಟ್ಟಿದ್ದೀನಿ. ಹೇಳಕ್ಕಾಗಲ್ಲ. ಸರ್ಕಾರಕ್ಕೆ ಕೊಟ್ಟಿದ್ದೀನಿ. ಸರ್ಕಾರನ ನೀವು ಕೇಳ್ಕೊಳ್ಳಿ. ಈಗ ಮಧ್ಯಂತರ ವರದಿ ಇಸ್ ನೋ ಮೋರ್ ಮೈ ಪ್ರಾಪರ್ಟಿ, ಇಟ್ ಇಸ್ ದಿ ಪ್ರಾಪರ್ಟಿ ಆಫ್ ದಿ ಗವರ್ಮೆಂಟ್. ನೀವೇನಾದ್ರು ಪ್ರಶ್ನೆ ಇದ್ರೆ ಸರ್ಕಾರ ಮಧ್ಯಂತರ ವರದಿಯನ್ನು ಆಧಾರವಾಗಿ ಇಟ್ಕೊಂಡು ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಸರ್ಕಾರ ಇಚ್ಛಾಶಕ್ತಿನ ಪ್ರದರ್ಶನ ಮಾಡಿದೆ. ಮೊನ್ನೆ ಆ ಸಂಬಂಧಪಟ್ಟ ತಾವು ಸಭೆಯಲ್ಲಿ ಭಾಗವಹಿಸ್ತೀರಿ. ಹಾಗಾಗಿ ಸರ್ಕಾರ ಈ ಒಂದು ಮಧ್ಯಂತರ ನಿಮ್ಮ ಅಂತಿಮ ವರದಿ ಕೊಡೋಕು ಮುಂಚೆ ಸರ್ಕಾರ ಇನಿಷಿಯೇಟಿವ್ ತಗೋಬೋದಲ್ಲ? ಅದಕ್ಕೆ ಅವಕಾಶ ಇದೆ ಸರ್ಕಾರ? ಅದನ್ನ ನೀವು ಅವ್ರನ್ನ ಕೇಳಿ. ಅಲ್ಲ, ಅವಕಾಶ ಇದೆಯಾ? ಅಲ್ಲ, ನನ್ನ ವ್ಯಾಪ್ತಿಗೆ ಬರದೇ ಇರೋ ಪ್ರಶ್ನೆ ಅದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.